ಮರುಸಿಂಚನ ಹಾಗೂ ಇತರೆ ಮಾಡೆಲ್ ಕ್ವಶನ್ ಪೇಪರ್ಗಳ ಉತ್ತರ ಆನ್ಸರ್ ಕೀಗಳನ್ನು ಲಭ್ಯವಿರುತ್ತವೆ ಹಾಗೂ ರಜೆಯ ಸಮರ್ ಕ್ಯಾಂಪ್ ಕೂಡ ನಮ್ಮ ಚಾನಲ್ನಲ್ಲಿ ನೀಡಲಾಗುವುದು. ಮರುಸಿಂಚನ ಕ್ಲಾಸ್ 6 ಆನ್ಲೈನ್ ಅಸೆಸ್ಮೆಂಟ್ ಮ್ಯಾಥ್ಸ್ ಕರ್ನಾಟಕ 2024-25 ಮೇಲ್ವಿಚಾರಕರ ಸೂಚನೆಗಳು. ಎಲ್ಲ ಪ್ರಶ್ನೆಗಳು ಕಡ್ಡಾಯ, ಸರಿಯಾದ ಉತ್ತರ ಎದುರಿಗೆ ಸರಿ ಗುರುತನ್ನು ಮಾಡುವುದು. ಕಾಲಾವಧಿ 2 ಗಂಟೆ 30 ನಿಮಿಷಗಳು. ಮರುಸಿಂಚನ ತರಗತಿ 6 ಸಾಫಲ್ಯ ಪರೀಕ್ಷೆ ಗಣಿತ ಕರ್ನಾಟಕ 2024-25 ಭಾಗ 1ರ ಪ್ರಶ್ನೆಗಳು. ಪ್ರಶ್ನೆ 1, ಕೆಳಗಿನವುಗಳಲ್ಲಿ 3 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 3 ಅಂಕಿಯ ದೊಡ್ಡ ಸಂಖ್ಯೆ 270. 270. ಎರಡನೇ ಪ್ರಶ್ನೆ, ಈ ವಿನ್ಯಾಸದಲ್ಲಿ ಕಾಣೆಯಾದ ಸಂಖ್ಯೆ ಯಾವುದು? 3, 7, -15 ಅಂದರೆ 3 ಮತ್ತು 7ರ ಮಧ್ಯೆ 4, 7 ಮತ್ತು 11ರ ಮಧ್ಯೆ 4 ವ್ಯತ್ಯಾಸವು ಕಂಡುಬರುತ್ತದೆ. ಆಪ್ಷನ್ ಸಿ. ಮನೀಶ್ 3 ತಂತಿಗಳನ್ನು ಖರೀದಿಸಿದ್ದಾನೆ. ಕೆಂಪು ತಂತಿ 67 ಮೀಟರ್ ಉದ್ದವಿದೆ, ಹಸಿರು ತಂತಿ 44 ಮೀಟರ್ ಉದ್ದ ಮತ್ತು ಬಿಳಿ ತಂತಿ 73 ಮೀಟರ್ ಉದ್ದವಿದೆ. ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿದೆ? ಕೆಂಪು ತಂತಿಯು ಅತ್ಯಂತ ಉದ್ದವಾಗಿದ್ದು ಬಿಳಿ ತಂತಿಯು ಹಸಿರು ತಂತಿಗಿಂತ 29 ಮೀಟರ್ ಉದ್ದವಾಗಿದೆ. ಹಸಿರು ತಂತಿಯು ಕೆಂಪು ತಂತಿಗಿಂತ 33 ಮೀಟರ್ ಉದ್ದವಾಗಿದೆ. ಕೆಂಪು ತಂತಿಯು ಹಸಿರು ತಂತಿಗಿಂತ 5 ಮೀಟರ್ ಉದ್ದವಾಗಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಬಿ. ಅದು ಹೇಗೆಂದರೆ 73 ಮೀಟರ್ಗಳಲ್ಲಿ 44 ಮೀಟರನ್ನು ಮೈನಸ್ ಮಾಡಿದರೆ 29 ಮೀಟರ್ ದೊರೆಯುತ್ತದೆ. ಪ್ರಶ್ನೆ 4, ವೃತ್ತಪತ್ರಕ್ಕೆ ಹುಡುಗನೊಬ್ಬ ಇಡೀ ಕಾಲೋನಿಗೆ ಸ್ವಚ್ಛತಾ ಅಭಿಯಾನ ಕರಪತ್ರಗಳನ್ನು ತಲುಪಿಸಬೇಕಿತ್ತು. ಅವನು ಮನೆ ಸಂಖ್ಯೆ 481ರಿಂದ ಕರಪತ್ರಗಳನ್ನು ನೀಡಲು ಪ್ರಾರಂಭಿಸಿದನು. ಅವನು ಮನೆಯ ಸಂಖ್ಯೆ 200 ತಲುಪಿದಾಗ ಕರಪತ್ರಗಳು ಮುಗಿದವು. ಅವನು ನೀಡಿದ ಕರಪತ್ರಗಳ ಸಂಖ್ಯೆಯನ್ನು ಕೆಳಗೆ ನೀಡಲಾದ ಯಾವ ಸಂಖ್ಯೆ ರೇಖೆ ಉತ್ತರಿಸುತ್ತದೆ ಎಂಬುದನ್ನು ಆಯ್ಕೆ ಮಾಡಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು 480 ನೋಡ್ಬೋದು. ಇಲ್ಲಿ 200 ಸಿಗೋದಿಲ್ಲ, ಇಲ್ಲಿ ಸಿಗೋದಿಲ್ಲ, ಚೀನಲ್ಲೂ ಸಿಗೋದಿಲ್ಲ. ನಮಗೆ ಸರಿಯಾದಂಥ ಉತ್ತರ ಡಿ. ಚಿತ್ರ 5. ಪ್ರಶ್ನೆ 5, ಈ ಆಕೃತಿಯನ್ನು ಗುರುತಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ. ಎ, ಆಯತ 2 ಜೋಡಿ ಸಮಾಂತರ ಬಾಹುಗಳು ಮತ್ತು 4 ಲಂಬಕೋನಗಳಿವೆ. ತಪ್ಪು. ಬಿ, ಚೌಕ 4 ಸಮಬಾಹುಗಳು, 2 ಜೋಡಿ ಸಮಾಂತರ ಬಾಹುಗಳು ಮತ್ತು 4 ಲಂಬಕೋನಗಳಿವೆ. 4 ಸಮಬಾಹುಗಳಿವೆ, 2 ಸಮಾಂತರ ಬಾಹುಗಳಿವೆ, ಆದರೆ ಲಂಬಕೋನಗಳಲ್ಲಿ ಸಿಗೋದಿಲ್ಲ. ತಪ್ಪು. ಸಿ, ವಜ್ರಾಕೃತಿ 2 ಜೋಡಿ ಸಮಾಂತರ ಬಾಹುಗಳು ಹಾಗೂ 4 ಸಮಭಾಗಗಳಿವೆ. ಇದು ಸರಿಯಾದಂಥ ಉತ್ತರ. ಮೀನಾ ಬಳಿ 1 50ರ ನೋಟು, 2 10ರ ನೋಟು, 4 2 ರೂಪಾಯಿ ನಾಣ್ಯಗಳು, 3 1 ರೂಪಾಯಿಯ ನಾಣ್ಯಗಳಿವೆ. ಅವಳು 94 ರೂಪಾಯಿ ಬೆಲೆಯ ಬಸ್ ಟಿಕೆಟ್ ಖರೀದಿಸಬೇಕಾದರೆ ನಿಖರವಾದ ಮೊತ್ತವನ್ನು ನೀಡಲು ಅವಳಿಗೆ ಎಷ್ಟು ಹಣ ಹೊಂದಿಸಬೇಕಾಗುತ್ತದೆ? ಇವೆಲ್ಲವನ್ನು ಒಟ್ಟು ಮಾಡಿದಾಗ 81 ರೂಪಾಯಿಗಳಾಗುತ್ತವೆ. 81 ರೂಪಾಯಿ. ಇನ್ನೂ ಅವಳಿಗೆ ಹೊಂದಿಸಲು 13 ರೂಪಾಯಿಗಳ ಅವಶ್ಯಕತೆ ಇರುತ್ತದೆ. 13 ರೂಪಾಯಿಗಳ ಅವಶ್ಯಕತೆ ಇರುತ್ತದೆ. ಕಾರಣ 13 ರೂಪಾಯಿ. 1 10 ನೋಟು, 10ರ ನೋಟು, 1 2 ನಾಣ್ಯ, 1 1 ನಾಣ್ಯ. ಇದು ಸರಿಯಾದಂಥ ಉತ್ತರ. ಕೆಂಪು ಪುಸ್ತಕವು ಸುಮಾರು 20 ಸೆಂಟಿಮೀಟರ್ ಉದ್ದವಾಗಿದೆ. ನೀಲಿ ಪುಸ್ತಕದ ಅಂದಾಜು ಉದ್ದ. ಕೆಂಪು ಪುಸ್ತಕದ ಅರ್ಧ ನೀಲಿ ಪುಸ್ತಕ ಇರುವುದರಿಂದ ಅಂದಾಜು ಉದ್ದ 10 ಸೆಂಟಿಮೀಟರ್. ಪ್ರಶ್ನೆ 8, 18 ಎಂಬುದು 2 ಸಂಖ್ಯೆಗಳ ಮೊತ್ತವಾಗಿದೆ ಮತ್ತು 18ಗೆ ಸಮವಾಗುವ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ಸಮಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸಮಸಂಖ್ಯೆಗಳೆಂದರೆ 16 ದೊಡ್ಡ ಸಮಸಂಖ್ಯೆ, 2 ಚಿಕ್ಕ ಸಮಸಂಖ್ಯೆ. ಪ್ರಶ್ನೆ 9, ರೀಮಾ 32 ದಿನಗಳ ಕಾಲ ರಜೆಯಲ್ಲಿದ್ದಾಳೆ. ಅವಳು ತನ್ನ 4 ಸಂಬಂಧಿಕರನ್ನು ಭೇಟಿ ಮಾಡಲು ಸಮಾನ ಸಂಖ್ಯೆಯ ದಿನಗಳನ್ನು ಕಳೆಯಲು ಬಯಸುತ್ತಾಳೆ. ಪ್ರತಿ ಸಂಬಂಧಿಕರ ಮನೆಯಲ್ಲಿ ಎಷ್ಟು ದಿನಗಳನ್ನು ಕಳೆಯುತ್ತಾಳೆ? ಮುಂದಿನ ಪ್ರಶ್ನೆ, ಶಹೀನ್ 8 ಕಿವಿಯ ಉಂಗುರಗಳನ್ನು ಮಾಡಲು ಬಯಸಿದ್ದಾಳೆ. ಅವಳು 30 ಮಣಿಗಳನ್ನು ಹೊಂದಿದ್ದಾಳೆ ಮತ್ತು ಅವಳು 1 ಕಿವಿಯ ಉಂಗುರವನ್ನು ಮಾಡಲು 3 ಮಣಿಗಳನ್ನು ಬಳಸಬಹುದು. ಕಿವಿಯ ಉಂಗುರಗಳನ್ನು ತಯಾರಿಸಲು ಅವಳು ಎಷ್ಟು ಮಣಿಗಳನ್ನು ಬಳಸುತ್ತಾಳೆ? ಎಷ್ಟು ಮಣಿಗಳು ಉಳಿಯುತ್ತವೆ ಎಂಬುದನ್ನು ಈಗ ನೋಡೋಣ ಮಕ್ಕಳೇ. ಶಹೀನ್ ಮಾಡಲು ಬಯಸಿದ ಕಿವಿಯ ಉಂಗುರಗಳು 8, ಅವಳ ಬಳಿ ಇರುವ ಮಣಿಗಳು 30. 1 ಕಿವಿಯ ಉಂಗುರ ಮಾಡಲು ಬಳಸುವ ಮಣಿಗಳು 3. ಶಹೀನ್ 8 ಕಿವಿಯ ಉಂಗುರಗಳನ್ನು ಮಾಡಲು ಬಳಸಿದ ಮಣಿಗಳು 8 × 24, ಉಳಿದ ಮಣಿಗಳು 6. ಮುಂದಿನ ಪ್ರಶ್ನೆ, ಹುಟ್ಟುಹಬ್ಬದ ಸಂತೋಷಕ್ಕಾಗಿ ಕಿರಣ್ ತಾಯಿ ಪ್ರತಿ ಟೇಬಲ್ ಮೇಲೆ 12 ಬಲೂನ್ಗಳನ್ನು ಹಾಕಲು ಬಯಸುತ್ತಾಳೆ. ಒಟ್ಟು 15 ಟೇಬಲ್ಗಳಿವೆ. ಒಂದು ಪ್ಯಾಕ್ನಲ್ಲಿ ಕೇವಲ 10 ಬಲೂನ್ಗಳಿವೆ. ಕಿರಣ್ ತಾಯಿ ಎಷ್ಟು ಪ್ಯಾಕ್ ಬಲೂನ್ಗಳನ್ನು ಖರೀದಿಸಬೇಕು? ಕಿರಣ್ನ ತಾಯಿ 18 ಪ್ಯಾಕ್ ಬಲೂನ್ಗಳನ್ನು ಖರೀದಿಸಬೇಕು. ಹೇಗೆಂದರೆ 12 ಬಲೂನ್ಗಳನ್ನು 15 ಟೇಬಲ್ಗಳಲ್ಲಿ 12 15 180, 10 ಬಲೂನ್ಗಳಲ್ಲಿ ಅಂದರೆ 18 ಪ್ಯಾಕ್ಗಳು. ಪ್ರಶ್ನೆ 12, 927 ಅನ್ನು 5ರಲ್ಲಿ 5 ಭಾಗಿಸಿದಾಗ ಅದರ ಭಾಗಲಬ್ಧವು 185 ಭಾಗಲಬ್ಧ, ಶೇಷ 2 ಉಳಿಯುತ್ತದೆ. ರೋಹಿಣಿಯು ತನ್ನ ಬಿಡುವಿನ ವೇಳೆಯಲ್ಲಿ ಪುಕ್ಕಗಳನ್ನು ಸಂಗ್ರಹಿಸಿ ಅವುಗಳನ್ನು ಸ್ಕ್ರಾಪ್ ಪುಸ್ತಕದಲ್ಲಿ ಅಂಟಿಸಲು ಇಷ್ಟಪಡುತ್ತಾಳೆ. ಅವಳ ಅಣ್ಣ ಅವಳಿಗೆ ಪುಕ್ಕಗಳ ಉದ್ದಗಳನ್ನು ಬರೆಯಲು ಹೇಳಿದನು. ಕೋಷ್ಟಕ ಅಳತೆಗಳನ್ನು ತೋರಿಸುತ್ತದೆ. ಯಾವ ಪುಕ್ಕಗಳು 13 ಸೆಂಟಿಮೀಟರ್ಗಿಂತ ಹೆಚ್ಚು ಉದ್ದವಿದ್ದವು ಮತ್ತು ಏಕೆ? ಪುಕ್ಕ 1 14 ಸೆಂಟಿಮೀಟರ್, ಪುಕ್ಕ 2 13, ಪುಕ್ಕ 3 15, ಪುಕ್ಕ 4 12. ಸರಿಯಾದ ಉತ್ತರ ಬಿ. 1 ಮತ್ತು 3, ಏಕೆಂದರೆ 14 ಮತ್ತು 15 ಎರಡೂ 13ಕ್ಕಿಂತ ಉದ್ದವಾಗಿವೆ. ಪ್ರಶ್ನೆ 14, 1 - 3 ನೇ 5ನೇ 3 ವ್ಯತ್ಯಾಸ ಎಷ್ಟು?
ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಛೇದದಲ್ಲಿ ಏನಿಲ್ಲ ಅಂದರೆ 5 ಇರುತ್ತೆ, 5ರ ರಸ 5 ಆಗುತ್ತೆ. 5ರ ರಸವನ್ನು ಕಂಡುಹಿಡ್ಕೊಂಡು ನಾವಿಲ್ಲಿ 5 -3 ಮಾಡಿದಾಗ ನಮಗೆ ಉತ್ತರ 5/2 ದೊರೆಯುತ್ತೆ. ಯಾವ ಆಯ್ಕೆಯು 1/4 ದಶಮಾಂಶ ಸಂಖ್ಯೆಯಾಗಿ ತೋರಿಸುತ್ತದೆ? ಆಪ್ಷನ್ ಸಿ ಸರಿಯಾದಂಥ ಉತ್ತರ. 16 ಗ್ರಾಮಗಳಲ್ಲಿ 4 ಕಿಲೋಗ್ರಾಂಗೆ ಸಮನಾದ ತೂಕ ಎಷ್ಟು? 1 ಕಿಲೋಗ್ರಾಮ್ = 1000 ಗ್ರಾಮ್, 4 ಕಿಲೋಗ್ರಾಮ್ = 4000 ಗ್ರಾಮ್. ಈ ಕೆಳಗಿನ ಆಕಾರವು ಯಾವುದೇ ಸಮ್ಮಿತಿ ರೇಖೆಯನ್ನು ಹೊಂದಿದೆಯೇ? ಹೌದು, ಹೊಂದಿದೆ. ಒಂದು ಸಮ್ಮಿತಿ ರೇಖೆಯನ್ನು ಈ ಆಕೃತಿಗೆ ಹೊಂದಿದೆ. ಮಧ್ಯದಲ್ಲಿ ಒಂದು ಸಮ್ಮಿತಿ ರೇಖೆಯನ್ನು ಈ ಆಕೃತಿಯು ಹೊಂದುತ್ತದೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಕೆಳಗಿನಗಳಲ್ಲಿ ಯಾವುದು 0.1 × 5 ಅನ್ನು ಪ್ರತಿನಿಧಿಸುತ್ತದೆ? ಇಲ್ಲಿ ಚಿತ್ರ ಡಿ, ಇದರ ಉತ್ತರವು 0.5 0.5. ವಿದ್ಯಾರ್ಥಿಗಳ 19 ಒಂದು ಪಾಕವಿಧಾನಕ್ಕೆ 2 ಕಪ್ ಹಾಲು 2.4 ಕಪ್ ಹಾಲು ಬೇಕಾಗುತ್ತದೆ. ಚೈತನ್ಯ ಅವರು 500 ಮಿಲಿಲೀಟರ್ನ 4/1 ಕೆನೆ ಸಹಿತ ಹಾಲು ಮತ್ತು 1.4 ಕಪ್ ಕೆನೆ ರಹಿತ ಹಾಲು ಹೊಂದಿದ್ದಾರೆ. 2 ಕಪ್ = 5 ಮಿಲಿಲೀಟರ್ ಎಂದು ಊಹಿಸಿ. ಪಾಕವಿಧಾನಕ್ಕೆ ಸಾಕಷ್ಟು ಹಾಲು ಅವರು ಹೊಂದಿದ್ದಾರೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಹೊಂದಿಲ್ಲ ವಿದ್ಯಾರ್ಥಿಗಳೇ, ಏಕೆಂದರೆ ಪಾಕವಿಧಾನಕ್ಕೆ ಬೇಕಾದ ಹಾಲು 2.4 ಕಪ್. ಚೈತನ್ಯ ಅವರ ಬಳಿ ಇರುವ ಹಾಲು 1.5 ಕಪ್ ಮತ್ತೊಂದು ಅರ್ಧ ಕಪ್, ಟೋಟಲ್ 2 ಕಪ್. ಒಟ್ಟು 2 ಕಪ್ ಹಾಲುಗಳು ಚೈತನ್ಯ ಅವರ ಬಳಿ ಇರುವೆ. ಪಾಕವಿಧಾನಕ್ಕೆ ಸಾಕಷ್ಟು ಹಾಲು ಹೊಂದಿರುವುದಿಲ್ಲ, ಏಕೆಂದರೆ 2.4 2 ಕಳೆದರೆ 4/1 ಕಪ್ ಇನ್ನೂ ಹಾಲು ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಮೇಘ ಆಯತವೊಂದನ್ನು ಬರೆಯಬೇಕಿದೆ. ಇವು ಸೂಚನೆಗಳು. ಎ 2 ಜೊತೆ ಸಮಾಂತರ ಭಾವಗಳಿವೆ, 4 ಲಂಬ ಕೋನಗಳಿವೆ, ಅಭಿಮುಖ ಭಾವಗಳ ಜೋಡಿಗಳು ಸಮನಾಗಿವೆ, ಆದರೆ ಎಲ್ಲ 4 ಭಾವಗಳು ಸಮನಾಗಿರುವುದಿಲ್ಲ. ಅದರಂತೆ ಮೇಘ ಈ ಆಕೃತಿಯನ್ನು ಬರೆಯುತ್ತಾಳೆ. ಅವಳು ಸರಿಯೇ? ಅವಳದು ತಪ್ಪು, ಏಕೆಂದರೆ ಅವಳು ರಚಿಸಿದ ಆಕೃತಿಯಲ್ಲಿ 4 ಲಂಬ ಕೋನಗಳು ಇರುವುದಿಲ್ಲ. ಆಯತದ ರಚನೆಯಲ್ಲಿ 4 ಲಂಬ ಕೋನಗಳು ಜೊತೆ 2 ಜೊತೆ ಅಭಿಮುಖ ಸಮಭಾವಗಳು ಹೊಂದಿರುತ್ತದೆ. ಒಂದು ವಿಮಾನ ಸಮುದ್ರ ಮಟ್ಟದಿಂದ 1200 ಮೀಟರ್ ಎತ್ತರದಲ್ಲಿ ಹಾರುತ್ತಿತ್ತು. 1 ಗಂಟೆ ಹಾರಿದ ನಂತರ ಅದರ ಎತ್ತರವು 800 ಮೀಟರ್ ಕಡಿಮೆಯಾಯಿತು. ಕುಸಿದ ನಂತರ ಸಮುದ್ರ ಮಟ್ಟದಿಂದ ವಿಮಾನದ ಎತ್ತರ ಎಷ್ಟು? 1200ರಲ್ಲಿ 800 ತೆಗೆದರೆ ವಿದ್ಯಾರ್ಥಿಗಳೇ 400 ಮೀಟರ್. ಈ ಕೆಳಗಿನ ಚಿತ್ರವು ವಿವಿಧ ದಿನಗಳಲ್ಲಿ ಉದ್ಯಾನವನಕ್ಕೆ ಭೇಟಿ ನೀಡುವ ಜನರ ಸಂಖ್ಯೆಯನ್ನು ತೋರಿಸುತ್ತದೆ. ಯಾವ ದಿನದಂದು ಗರಿಷ್ಠ ಸಂಖ್ಯೆಯ ಜನರು ಉದ್ಯಾನವನಕ್ಕೆ ಭೇಟಿ ನೀಡಿದರು ಮತ್ತು ಎಷ್ಟು ಎಂದು ಕಂಡುಹಿಡಿಯಿರಿ. ಸೋಮವಾರ 3 ಒಂದು ಮನುಷ್ಯನ ಚಿತ್ರಕ್ಕೆ 60 ಜನರು, ಮಂಗಳವಾರ, ಶುಕ್ರವಾರ, ಭಾನುವಾರ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಅಲ್ಲಿ ಉದ್ಯಾನವನಕ್ಕೆ ಭೇಟಿ ನೀಡುತ್ತಾರೆ. ಅದೆಷ್ಟಂದರೆ ಭಾನುವಾರ 600. 2 ಕಪ್ ಕಾಫಿ ತಯಾರಿಸಲು 16 ಕಾಫಿ ಬೀಜಗಳು ಬೇಕಾದರೆ 5 ಕಪ್ ಕಾಫಿ ಮಾಡಲು 40 ಕಾಫಿ ಬೀಜಗಳು ಬೇಕಾಗುತ್ತವೆ. 24 ಪ್ರಶ್ನೆ 24 15 ಮತ್ತು 18ರ LSM ರಸ ಎಷ್ಟು? 90. ಕೊಟ್ಟಿರುವ ಭಿನ್ನರಾಶಿಯನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸುವ ಆಯ್ಕೆಯನ್ನು ಆರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಸರಿಯಾದ ಕ್ರಮ ಆಯ್ಕೆ ಉತ್ತರ ಸಿ. ವಿದ್ಯಾರ್ಥಿಗಳೇ, ಇಲ್ಲೊಂದು ಚಿಕ್ಕ ತಪ್ಪಾಗಿರುವುದು. ಇಲ್ಲಿ 19ನೇ 6 ಬದಲು 16ನೇ 9 ಹೆಚ್ಚಿರುತ್ತಾರೆ. ಇದನ್ನು ಸರಿಪಡಿಸಿಕೊಳ್ಬೇಕು. 26 ಈ ಜಾಲಕೃತಿಯಿಂದ ಯಾವ ಘನಾಕೃತಿಯು ರೂಪುಗೊಳ್ಳುತ್ತದೆ? ಇದರಿಂದ ಆಯತ ಘನಾಕೃತಿಯು ರೂಪುಗೊಳ್ಳುತ್ತದೆ. 20 ಈ ಕ್ರಮದಲ್ಲಿ ಯಾವುದು ವಿಶಾಲ ಕೋನ? ಆಪ್ಷನ್ ಸಿ ವಿಶಾಲ ಕೋನ ಆಕೃತಿಯನ್ನು ಹೊಂದಿದೆ. ರಿಯಾಜ್ ಒಂದು ಪೆನ್ಸಿಲ್ ಅನ್ನು ₹18 8ಕ್ಕೆ 8 ಸೊನ್ನೆಗೆ ಮತ್ತು ರು 8 8ಕ್ಕೆ ಖರೀದಿಸುತ್ತಾನೆ. ಖರ್ಚು ಮಾಡಿದಂತಾಗುತ್ತದೆ. ಒಟ್ಟು ₹20 ಖರ್ಚು ಮಾಡಿದಂತಾಗುತ್ತದೆ. ಕೊಟ್ಟಿರುವ ಆಕೃತಿಯ ನಿಮ್ಮ ಉತ್ತರವನ್ನು ಬರೆಯಿರಿ. ಈ ಆಕೃತಿಯಲ್ಲಿ ಆಕೃತಿಯನ್ನು ಡ್ರಾ ಮಾಡಬೇಕು. ಆಗಲೇ 2 ಮೀಟರ್ 9 ಮೀಟರ್ ಹೊರಡುವಂತಹ ಆಕೃತಿಯ ವಿಸ್ತೀರ್ಣವು 18 ಮೀಟರ್ ಕೊಟ್ಟಿರುವ ಆಕೃತಿಯ ಒಟ್ಟು ವಿಸ್ತೀರ್ಣವು 18 ಮೀಟರ್ ಸ್ಕ್ವೇರ್ + 15 ಮೀಟರ್ ಸ್ಕ್ವೇರ್